ಆಮೇಲೆ ಎಲ್ಲ ಪ್ರೊಡ್ಯೂಸರ್ಸ್ಗೆ, ಎಲ್ಲ ಡೈರೆಕ್ಟರ್ಸ್ಗೆ ಥ್ಯಾಂಕ್ ಯು ಸರ್. ಅದನ್ನ ನೀವು ನೋಡಿ, ಮುಂದಿನ ತಿಂಗಳು ತೆರೆಗೆ ಬರುತ್ತೆ, ಅದನ್ನ ನೀವು ನೋಡಿ. ಇಲ್ಲ ಸರ್, ಹೌದು, ನಾನು ಹೇಳ್ಕೊಂಡ್ರೆ ತಪ್ಪಾಗುತ್ತೆ. ನೀವು ಅನಲೈಸ್ ಮಾಡಿ ಹೇಳೋದಕ್ಕೆ ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ ಅದಕ್ಕೋಸ್ಕರ. ಸರ್ ಸರ್ ಬೆಂಗಳೂರು, ಚೆನ್ನೈ ಆ್ಯಂಡ್ ಹೈದರಾಬಾದ್ ಒಂದು 20 minutes ವರೆಗೂ ಬರುತ್ತೆ ಸರ್. ವಿಂಟೇಜ್ ಫ್ಯಾಂಟಸಿ. ಒಂದು 2.5 years. ಸೊ ಕ್ವಾಲಿಟಿ ಕೊಡಬೇಕು ಅನ್ನೋದಕ್ಕೋಸ್ಕರ ನಾವು ಟೈಮ್ ತಗೊಂಡಿದ್ದು ಅಷ್ಟೇ. ಒಳ್ಳೆ ಗುಣಮಟ್ಟ ಚಿತ್ರ ಕೊಡಬೇಕು ಅನ್ನೋದಕ್ಕೋಸ್ಕರ. ಸರ್ ಅದೇ ನಾನು ಹೇಳಿದ್ನಲ್ವಾ, ಮೊದಲನೇ ಕ್ಯಾಟಗರಿ ಹೇಳಿದ್ನಲ್ವಾ. ಎಸ್, ಅದೇ ಸರ್, ಫೈನಲಿ ನನಗೆ ನೀವೇ ಹೇಳ್ಬೇಕಂದ್ರೆ ನಾವು ಕಾಯ್ತಾ ಇದ್ದೀವಿ ಸಿನಿಮಾ ತೆರೆಗೆ ಬಂದೆ ಆದ್ಮೇಲೆ. ಎಸ್, ಒಂದು ಕುತೂಹಲಕಾರಿ ಅಂಶ ಇರುತ್ತೆ ಸರ್ ಸಿನಿಮಾದಲ್ಲಿ. ಎಸ್, ಒಂದು ಒಂದು ನಮ್ಮ ಒಂದು ಬುದ್ಧಿವಂತಿಕೆನ ಟೆಸ್ಟ್ ಮಾಡುತ್ತೆ, IQ ಲೆವೆಲ್ ಟೆಸ್ಟ್ ಮಾಡುತ್ತೆ. ಕುತೂಹಲ ಅಂಶ ಎಲ್ರಿಗೂ ಇರುತ್ತೆ, ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರಿಗೂ ಎಲ್ರಿಗೂ ಇರುತ್ತೆ. ಸೊ ಅದರಲ್ಲಿ ಕೆಲವರಿಗೆ ಹೈ ಪರ್ಸೆಂಟೇಜ್ ಇರುತ್ತೆ, ಕೆಲವರಿಗೆ ಕಡಿಮೆ ಪರ್ಸೆಂಟೇಜ್ ಇರುತ್ತೆ. ಸೊ ನಮ್ಮ ಸಿನಿಮಾ ಬಂದು ಕುತೂಹಲ ಪರೀಕ್ಷೆ ಮಾಡುತ್ತೆ, ಬುದ್ಧಿವಂತಿಕೆ ಪರೀಕ್ಷೆ ಮಾಡುತ್ತೆ. ನೋ ಸರ್, ಎಲ್ಲರಿಗೂ. ಸೊ ಪ್ರತಿಯೊಬ್ಬರು ಇಲ್ಲಿರೋ ಎಲ್ಲರೂ ಬುದ್ಧಿವಂತ ಇಲ್ಲ. ಸೊ ಅದನ್ನ ಪರೀಕ್ಷೆ ಮಾಡುತ್ತೆ, ಯಾವ ಹಂತದಲ್ಲಿದೆ, ಕಾನ್ಸಂಟ್ರೇಷನ್ ಮಾಡಿ ನೋಡಿದ್ರೆ ಪ್ರತಿಯೊಂದಕ್ಕೂ ನಿಮ್ಗೆ ಉತ್ತರ ಸಿಗ್ತಾ ಹೋಗುತ್ತೆ ಸಿನಿಮಾದಲ್ಲಿ. ಸೊ ಇದು ಜಸ್ಟ್ ಒಂದು ಸಾಂಗ್ ಅಷ್ಟೇ ಬಿಟ್ಟಿದ್ದು, ಟ್ರೈಲರ್ ಬಿಟ್ಮೇಲೆ ನಿಮ್ಗೊಂದು ಸ್ವಲ್ಪ ಐಡಿಯಾ ಬರುತ್ತೆ. ಒಟ್ಟು 4 ಇದೆ ಸರ್. ಒಂದು ಮೆಲೋಡಿ ಸಾಂಗ್ ಇದೆ, ಒಂದು ವೆಸ್ಟರ್ನ್ ಟೈಪ್ ಇದೆ, ಒಂದು ಐಟಮ್ ಸಾಂಗ್ ಇದೆ. ಅದೇ ಡಾಟ್ಸ್ ಕನೆಕ್ಟ್ ಮಾಡಿದಾರೆ ಅಂದ್ರೆ, ಈಗ ನಮ್ಮ ಸಿನಿಮಾದಲ್ಲಿ ಎಡಿಟರ್ ಎಡಿಟ್ ಮಾಡಿದಾರಲ್ಲ, ಹಾಗೆ ನಮ್ಮ ಮನಸ್ಸಲ್ಲಿ ಎಡಿಟ್ ಮಾಡ್ಕೊಂಡು ನೋಡ್ಬೇಕು ಅಲ್ಲಲ್ಲಿ. ಸೊ ಲಾಸ್ಟ್ ಅಲ್ಲಿ ನಿಮ್ಗೆ ಇದ್ಯಾಕೆ ಬಂತು ಪ್ರಶ್ನೆ ಬರುತ್ತೆ, ಅಲ್ಲೇ ಉತ್ತರ ಸಿಗುತ್ತೆ ನಿಮ್ಗೆ. ಹೋಗ್ತಾ ಗೊತ್ತಾಗುತ್ತೆ ಸಿನಿಮಾದಲ್ಲಿ. ಲಾಸ್ಟ್ ವರೆಗೂ ಕೊನೆವರೆಗೂ ಕುತ್ಕೊಂಡು ಫೋಕಸ್ ಮಾಡಿ ನೋಡಿದ್ರೆ ಇದಾರೆ ಸರ್, ಆ ವರ್ಗ ಪ್ರೇಕ್ಷಕರು ಇದಾರೆ, ಆ ವರ್ಗದವ್ರು ಇದಾರೆ ಅಂತ ನಾನು ನಂಬಿದ್ದೀನಿ. ಇದರಲ್ಲಿ ತುಂಬಾ ಕ್ಯಾರೆಕ್ಟರ್ಸ್ ಇದೆ ಸರ್, ಬಹಳ ಕ್ಯಾರೆಕ್ಟರ್ಸ್ ಇದೆ. ಪ್ರಮುಖವಾಗಿ ಉಷಾ ಭಂಡಾರಿ ಮೇಡಮ್ ಮಾಡಿದ್ದಾರೆ. ಎಸ್ ರಾಲ್ಡಾ ದೇಶನ್ ಚಕ್ವಾರ್ ಅಂತ ಒಂದು ಕ್ಯಾರೆಕ್ಟರ್ ಸರ್, ಮೇನ್ ಕ್ಯಾರೆಕ್ಟರ್ ಅಷ್ಟೇ ಸರ್. ಮೊದಲನೇಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಈ ಚಿತ್ರದಲ್ಲಿ ನಮಗೆ 2 ಕಮಾಂಡ್ ಇದ್ದಾರೆ. ಒಂದು ನಮ್ಮ ಕರ್ನಲ್ ರಾಜೇಂದ್ರ ಸರ್, ಇನ್ನೊಂದು ಕ್ಯಾಪ್ಟನ್ ನಮ್ಮ ಸೂರಿ ಸರ್. ಈ ಸಿನಿಮಾ ಆ್ಯಕ್ಚುಲಿ ಏನಂದರೆ, ನನಗೆ ರಾತ್ರಿ 11:30 ಒಂದು ಪೋಸ್ಟ್ ಬಂತು ವಾಟ್ಸಪ್ಪಲ್ಲಿ, ಮಾಂಗ್ ಟೈಂಗ್ ಅಂತೇಳಿ. ಆ ಪೋಸ್ಟಲ್ಲಿ ನಮ್ಮ ಸರೋವರ್ ಸರ್ ಇದ್ದರು. ನಾನೇನೋ ತುಂಬ ಇಂಟ್ರೆಸ್ಟಿಂಗ್ ಅಂತ ಫೋನ್ ಮಾಡಿದೆ. ಇಲ್ಲ ನೀವು ಬನ್ನಿ ಮನೆಗೆ. ಸರಿ ಆಯಿತು. ಬೆಳಿಗ್ಗೆ ನಾನು ಕುತೂಹಲದಿಂದ ಓಡೋದೆ. ಅಲ್ಲಿ ಸೂರ್ಯ ಸರ್, ನಮ್ಮ ಇವರು, ಆಮೇಲೆ ನಮ್ಮ ಸೂರ್ಯ ಸರೋವರ್ ಸರ್ ಇದ್ದರು. ಸರ್ ಈಗ ಮಾಡ್ತಾಯಿದ್ದೀವಿ, ಒಂದು ಪಾತ್ರ ಇದೆ ಮಾಡಬೇಕು. ಆಯ್ತು ಸರ್ ಮಾಡೋಣ ಅಂತ. ಮತ್ತು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ. ಯಾವ ರೀತಿ ಸಿನಿಮಾ ಈ ಲೆವೆಲಿಗೆ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ. ಎಷ್ಟು ಕಷ್ಟ ಬಿದ್ದಿದ್ದೀವಿ ಅಂತ ನಮ್ಮ ರಾಜೇಂದ್ರ ಸರ್ಗೆ, ನಮ್ಮ ಸೂರಿ ಸರ್, ಎಲ್ಲ ನಮ್ಮ ಟೀಮಿಗೆ ಗೊತ್ತಿದೆ. ಹೇಳಿದ್ರು ರಾಜೇಂದ್ರ ಸರ್, ಕುದುರೆನಲ್ಲಿ ಬಿದ್ದ ವ್ಯಕ್ತಿ ನಾನೇ. ಅದು ಕುದುರೆ ಶೂಟಿಂಗ್ ಟೈಮಲ್ಲಿ ಏನಾಯಿತು, ನನ್ನ ಕುದುರೆ ಮತ್ತು ಇನ್ನೊಬ್ಬರು ನಮ್ಮ ರಾಜೇಂದ್ರ ಸರ್ ಮಗನ ಕುದುರೆಗೂ ಏನೋ ಸ್ವಲ್ಪ ಜಿದ್ದಿತ್ತು. ಶೂಟಿಂಗ್ ಸ್ಟಾರ್ಟ್ ಆಯಿತು, ಏಕ್ದಮ್ ಒಂದು ಹೊಡೆದ್ಬಿಡ್ತು. ಕುದುರೆ ಓಡ್ತಾ ಇದೆ ನನಗೆ ಏನು ಮಾಡೋಕೆ ಗೊತ್ತಿಲ್ಲ. ನೆಕ್ಸ್ಟ್ ಮರಗಳಿದ್ದಾವೆ, ಅದು ಕಂಟ್ರೋಲ್ ಮಾಡೋದೇ ಗೊತ್ತಾಗ್ತಾ ಇಲ್ಲ. ಭಗವಂತನ ಇಚ್ಛೆ ಅನ್ಸುತ್ತೆ. ನಾನು ಬಿದ್ದು ಸ್ಟಾಪ್ ಆಯಿತು ಕುದುರೆ. ಅದೊಂದು ಇನ್ಸಿಡೆಂಟು ಮರೆಯೋಕ್ಕಾಗಲ್ಲ. ಆಮೇಲೆ ಏನಾಗಿ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಇದು ಚಿತ್ರ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ. ಪ್ಯಾನ್ ಇಂಡಿಯಾ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲ ಇದೆ. 6 ಜನನು 6 ಸ್ಟೇಟಿಂದ ಬಂದವರು ಇದ್ದಾರೆ.
ಆಮೇಲೆ ಹಾಲಿವುಡ್ ಅಂತ ಮಾತಾಡಿದ್ರು. ನಮ್ಮ ಸೂರಿ ಸರ್ ಹಾಲಿವುಡ್ ಡೈರೆಕ್ಟ್ರು. ಹಾಲಿವುಡ್ ಅಲ್ಲಿ ನಮ್ಮ ಕನ್ನಡದ ಬಾವುಟ ಹಾರಿಸ್ತಾರೆ. ಅದು ಈ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಯಾಕೆಂದ್ರೆ ಸಿನಿಮಾ ಈಸಿಯಾದ ಸಿನಿಮಾ ಅಲ್ಲ ಅದು. ಈ ಸಿನಿಮಾ ರಿಲೀಸ್ ಆದ್ಮೇಲೆ ನಿಮ್ಮ ಮಾಧ್ಯಮ ಮಿತ್ರರು, ನಮ್ಮ ಕರ್ನಾಟಕ ಜನತೆ ನಮ್ಗೆ ಆಶೀರ್ವಾದ ಮಾಡಬೇಕು. ಯಾಕೆಂದ್ರೆ ಈ ತರ ಸಿನಿಮಾ ಎಷ್ಟು ಕಷ್ಟ ಬಿದ್ದು ಮಾಡಿದ್ವಿ. ಆಮೇಲೆ ಸಿನಿಮಾ ಮಾಡೋದು ತುಂಬಾ ಈಸಿ ಮಾತಲ್ಲ, ಅದಕ್ಕೆ ಅಷ್ಟು ಕಷ್ಟ ಬಿದ್ದು ಎಲ್ಲ ನಟರು ಪ್ರತಿಯೊಬ್ಬರು ಸೇರಿ ಮಾಡಿರ್ತೀವಿ. ಹೀಗಾಗಿ ನಮ್ಮ ಕನ್ನಡ ಜನತೆ ನಮಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಅನ್ನೋ ಒಂದು, ಈ ತರ ಸಿನಿಮಾ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ನಮಸ್ಕಾರ, ವಂದನೆಗಳು. ಒಂದು ಸಿನಿಮಾ ಮಾಡೋಕ್ಕೆ ನಾವು ಲೊಕೇಶನ್ಸ್, CG ವರ್ಕ್ ಆರ್ ಗ್ರಾಫಿಕ್ಸ್ ಆರ್ ನಾವು ಮ್ಯೂಸಿಕ್ ಎಷ್ಟು ಅದ್ಭುತವಾಗಿ ತೋರಿಸ್ತೀವಿ. ಅದೇ ಥರ ಈ ಫಿಲ್ಮಲ್ಲಿ ನಮ್ಮ ಡೈರೆಕ್ಟರ್ ಅವರು ಕಾಸ್ಟ್ಯೂಮ್ಸ್ ಮೇಲೂ ಕೂಡ ತುಂಬ ಪ್ರಯತ್ನ ಮಾಡಿದ್ದಾರೆ. ಈ ಫಿಲ್ಮಲ್ಲಿ ಒಬ್ರಿಗೂ ನಾರ್ಮಲ್ ಕಾಸ್ಟ್ಯೂಮ್ ಇಲ್ಲ, ಎಲ್ಲರಿಗೂ ಕಾಸ್ಟ್ಯೂಮ್ಸ್ ಅದ್ಭುತವಾಗಿ ಕೊಟ್ಟಿದ್ದಾರೆ. ಎಲ್ಲರೂ ಚೆನ್ನಾಗಿ ಕಾಣಬೇಕು. ಆ ಕ್ಯಾರೆಕ್ಟರ್ ತಕ್ಕಂತೆ, ಆ್ಯಸ್ ಇಟ್ ಈಸ್ ಸ್ಟೋರಿ ತಕ್ಕಂತೆ ಕ್ಯಾರೆಕ್ಟರ್ ವಿಂಟೇಜ್ ಕಾಸ್ಟ್ಯೂಮ್ಸ್ ಈ ಮೂವಿಯಲ್ಲಿ ನಿಮಗೆ ಕಂಡು ಬರುತ್ತದೆ. ನೀವು ಸಿನಿಮಾ ನೋಡಿ ಎಲ್ಲರಿಗೂ ಪ್ರೋತ್ಸಾಹ ಮಾಡಿ ನಮ್ಮ ಕನ್ನಡ ಸಿನಿಮಾಕ್ಕೆ ಒಂದು ಹೊಸ ಪ್ರಯತ್ನ ಮಾಡಿ. ಸಮಥಿಂಗ್ ವಿ ಆರ್ ಗಿವಿಂಗ್ ನ್ಯೂ ಟು ದಿಸ್ ಇಂಡಸ್ಟ್ರಿ ಆ್ಯಂಡ್ ಐ ರಿಕ್ವೆಸ್ಟ್ ಎವ್ರಿ ಒನ್ to please support us and we'll make this industry reach far better. Thank you very much. Jai Karnataka, Jai Hind. ಥ್ಯಾಂಕ್ ಯು. ಇನ್ನು ನಮ್ಮ ನಮ್ಮ ನಿರ್ಮಾಪಕರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ.